ಇವತ್ತು ನಮ್ಮೊಟ್ಟಿಗೆ ಸಂದೀಪ್ ಹೆಚ್ಕಿ ಅವರಿದ್ದಾರೆ. ಸಮಾಜ ಸೇವೆ ಮುಖೇನ ಜನಕ್ಕೆ ಚಿರಪರಿಚಿತರಾದಂತಹ ವ್ಯಕ್ತಿ ಸಂದೀಪ್ ಹೆಚ್ಕಿ ಅವರು. ಹೊಸಕೋಟೆ ಹಿಸ್ಟ್ರಿಯಲ್ಲಿ ಮುಂದೆನೂ ನಡೆಯುತ್ತಾ ಇಲ್ಲ ಗೊತ್ತಿಲ್ಲ, ಹಿಂದೆನೂ ನಡೆದಿಲ್ಲ. ಆ ತರ ಚುನಾವಣೆ ಕಾವು ಎಕ್ಕಿದೆ. ಈಗ ನೀವು ವ್ಯಕ್ತಿ ಪರಾಣ ಅಥವಾ ಒಂದು ಪಕ್ಷದ ಪರಾಣ ಹೇಗೆ? ನಮ್ಮ ಯುವಕರ ಪರ. ಈಗ ಜನ ಯಾಕೆ ನಿಮ್ಮನ್ನು ಗೆಲ್ಲಿಸ್ಬೇಕು? ಯಾವ್ದೇ ತರ ಚುನಾವಣೆಗೋಸ್ಕರ ಬಂದಿದ್ದಲ್ಲ, ಮುಂಚೆನೆ ಬಂದಿದ್ರಿ. ಪಾರ್ಟಿಗೋಸ್ಕರ ದುಡಿತೀನಿ ಅಂತ ಹೇಳಿ ಇವತ್ತು ಸ್ಪರ್ಧೆ ಮಾಡ್ತಾರೆ. ಇವತ್ತು ಅಭಿವೃದ್ಧಿ ಮಾಡಿದಾಗಿದ್ರೆ, ಜನರ ಸೇವೆ ಮಾಡಾಗಿದ್ರೆ ಮನೆ ಹೋಗೋ ಅವಶ್ಯಕತೆ ಇದ್ದಿಲ್ಲ. ಈಗ ಅವರು ಮನೆಗೆ ಹೋಗ್ತಾ ಇದಾರೆ. ಚಿಕ್ಕ ಮಕ್ಕಳನ್ನ ನೋಡ್ತಾ ಇಲ್ಲ, ಅವ್ರ ವಯಸ್ಸಿಗೆ ತಕ್ಕನಂಗೆ ಇದ್ ಮಾಡ್ತಾ ಇಲ್ಲ. ಎಲ್ಲಾರು ಕಾಳು ಬಿದ್ದೋಗ್ತಾ ಇದ್ದಾರೆ. ಅಧಿಕಾರಕ್ಕೋಸ್ಕರ ವರ್ಷಕ್ಕೊಬ್ರು ಅಧ್ಯಕ್ಷರಾಗ್ಬೇಕು, ವರ್ಷಕ್ಕೊಬ್ರು ಉಪಾಧ್ಯಕ್ಷರಾಗ್ಬೇಕು, ಅಧಿಕಾರ ಹಂಚ್ಕೊಬೇಕು. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಿರೂಪಕಿ ರಮ್ಯಾ ರಾಜಣ್ಣ. ಇವತ್ತು ನಮ್ಮೊಟ್ಟಿಗೆ ಸಂದೀಪ್ ಹೆಚ್ಕಿ ಅವರಿದ್ದಾರೆ. ಆರ್ಕಾ ಕನ್ಸ್ಟ್ರಕ್ಷನ್ಸ್ ಅಂಡ್ ಡೆವಲಪರ್ಸ್ ನ MD ಆದಂತಹ ಸಂದೀಪ್ ರವರು, ಹಾಗೆ ಸಮಾಜ ಸೇವೆ ಮುಖೇನ ಜನಕ್ಕೆ ಚಿರಪರಿಚಿತರಾದಂತಹ ವ್ಯಕ್ತಿ ಸಂದೀಪ್ ಹೆಚ್ಕಿ ಅವರು ಈ ಬಾರಿ ಹೊಸಕೋಟೆಯ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಎಲೆಕ್ಷನ್ ಅಲ್ಲಿ ಭಾಗಿಯಾಗಿದ್ದಾರೆ, ಸ್ಪರ್ಧಿಸಿದ್ದಾರೆ. ಅದರ ಪರವಾಗಿ ಒಂದು ಸಣ್ಣ ಇಂಟರ್ವ್ಯೂನ ಮಾಡಬೇಕು ಅಂತ ಹೇಳಿದ್ವಿ. ಆ ಇಂಟರ್ವ್ಯೂವೇ ಇವತ್ತು ನಾವು ಸಂದೀಪ್ ಅಣ್ಣ ಅವ್ರ ಜೊತೆ ಇದ್ದೀವಿ. ಒಂದು ಸಣ್ಣ ಇಂಟರ್ವ್ಯೂ. ಈ ಬಾರಿ ಯಾಕೆ ಎಲೆಕ್ಷನ್ ಅಲ್ಲಿ ಭಾಗಿಯಾಗಿದ್ದಾರೆ, ಸ್ಪರ್ಧಿಸಿದ್ದಾರೆ ಅಂತ ಒಂದಷ್ಟು ವಿಚಾರಗಳನ್ನ ಮಾತಾಡ್ತಾ ಹೋಗೋಣ. ಅಣ್ಣ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಓಕೆ ಅಣ್ಣ, ಎಲೆಕ್ಷನ್ ಬಿಸಿ ನಡೀತಿದೆ, ಹೇಗ್ ನಡೀತಿದೆ ನಿಮ್ಮ ಕ್ಯಾನ್ವಾಸ್ ಎಲ್ಲ? ಮೊದಲಾಗಿ ನಾನು ಎಲ್ಲ ಹೊಸಕೋಟೆ ಜನತೆಗೆ ನಮಸ್ಕಾರ ಹೇಳುತ್ತಾ, ಇವತ್ತೇನು ಚುನಾವಣೆ, ದಿ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಆಡಳಿತ ಮಂಡಳಿ ಚುನಾವಣೆ ಏನ್ ನಡೀತಿದೆ, ನಾನು ಶರತ್ ಬಚ್ಚೇಗೌಡರ ಬೆಂಬಲಿತ ಅಭ್ಯರ್ಥಿಯಾಗಿ ಹಾಗೂ ನಮ್ಮ 13 ಜನ ಏನ್ ನಾವು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ನಾವು ನಿಂತಿದ್ದೀವಿ. ಈ ಚುನಾವಣೆ ಎಲ್ಲಾರು ಒಂಥರ ನಾರ್ಮಲ್ ಆಗಿ ತಗೊಂತಾ ಇದ್ವಿ. ಬಟ್ ಈ ಸರಿ ಫಸ್ಟ್ ಟೈಮ್ ಇನ್ ಹೊಸಕೋಟೆ ಹಿಸ್ಟ್ರಿಯಲ್ಲಿ ಮುಂದೆನೂ ನಡೆಯುತ್ತಾ ಇಲ್ಲ ಗೊತ್ತಿಲ್ಲ, ಹಿಂದೆನೂ ನಡೆದಿಲ್ಲ. ಆ ತರ ಚುನಾವಣೆ ಕಾವು ಎಕ್ಕಿದೆ. ಇವತ್ತು ಚುನಾವಣೆ ಬಿರುಸಾಗಿ 20 ದಿನದಿಂದ ನಾವು ಮನೆ ಪ್ರಚಾರ ಆಗಿರ್ಬೋದು, ಪ್ರಮೋಷನ್ಸ್ ಆಗಿರ್ಬೋದು, ಮತ್ತೊಂದು ಎಲ್ಲಾ ತರ ರೀತಿಯಲ್ಲಿ ಜನ ರೀಚ್ ಆಗೋದು. ಇವತ್ತು ಎಲ್ಲಾ ಮನೆಗೂ ರೀಚ್ ಆಗಿ ಜನಗಳ ಹತ್ರ ನಾವು ಮತಗಳನ್ನ ಕೇಳ್ತಾ, ನಮ್ಮ ಏನು ಮುಂದಿನ ದಿನಗಳಲ್ಲಿ ನಾವು ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರೋ ಅದನ್ನ ಜನಗಳಿಗೆ ಹೇಳ್ತಾ ನಾವು ಇಷ್ಟು ದಿನ ಇವತ್ತು ಮಾಡ್ಕೊಂಡ್ ಬಂದಿದ್ದೀವಿ. ಇನ್ನು 3 ದಿನ, ಈ 3 ದಿನ ಚುನಾವಣೆಗೆ ಸಿದ್ಧತೆಗಳನ್ನು ಮಾಡ್ಕೊಂತ ಇದ್ವಿ. ಚುನಾವಣೆ ಅಭ್ಯರ್ಥಿಯಾಗಿ ಅವರು ಘೋಷಣೆ ಮಾಡಿದ್ಮೇಲೆ ನಾನು ಇಲ್ಲ ಅನ್ನಕ್ಕಾಗ್ದಿರ, ನಾನು ಸ್ಪರ್ಧಿಸ್ತೀನಿ, ಪಾರ್ಟಿಗೋಸ್ಕರ ದುಡಿತೀನಿ ಅಂತ ಹೇಳಿ ಇವತ್ತು ಸ್ಪರ್ಧೆ ಮಾಡ್ತಾ ಇದ್ದೀನಿ. ಈಗ ನೀವು ವ್ಯಕ್ತಿ ಪರಾಣ ಅಥವಾ ಒಂದು ಪಕ್ಷದ ಪರಾಣ ಹೇಗೆ? ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಯುವಕರ ಪರ. ನಮ್ಮ ಅಕ್ಟೋಬರ್ ಅಲ್ಲೇನೆ ನಾವು ಶರತ್ ಬಚ್ಚೇಗೌಡರು ಏನು ಹುಟ್ಟುದಬ್ಬ ಇತ್ತು, ಅವತ್ತೋಗಿ ಅವ್ರನ್ನ ಅಲ್ಲಿ ಸೇರ್ಪಡೆಯಾಗಿ ಅವ್ರಿಗೆ ಒಂದು ಬರ್ತ್ಡೇ ವಿಶಸ್ ಮಾಡಿ ಅವ್ರ ನೇತೃತ್ವದಲ್ಲಿ ನಾವು ಜೊತೆಲಿ ಇರ್ತೀವಿ ಅಂತ ಹೇಳ್ಬಿಟ್ಟು ಬಂದ್ರು. ಯಾವ್ದೇ ತರ ಚುನಾವಣೆಗೋಸ್ಕರ ಬಂದಿದ್ದಲ್ಲ, ಮುಂಚೆನೆ ಬಂದಿದ್ರಿ. ಚುನಾವಣೆಗೋಸ್ಕರ ಬರೋದೇ ಆಗಿದ್ರೆ ಗೆದ್ದು ಶರತ್ ಬಚ್ಚೇಗೌಡರ ವಿರುದ್ಧ ನಾವು ಕೆಲಸ ಮಾಡಿ ಗೆದ್ದಿದ ತಕ್ಷಣ ಬರ್ಬೋದಾಗಿತ್ತು. ನಾವ್ ಯಾವ್ದೇ ತರ ಆತರ ಮಾಡಿಲ್ಲ. ಅವರು ನಮ್ಗೆ ಯಾವ್ದೇ ತರ ತೊಂದರೆ ಕೊಡ್ದಿರ. ಈಗ ಜನ ಯಾಕೆ ನಿಮ್ಮನ್ನು ಗೆಲ್ಲಿಸ್ಬೇಕಣ್ಣ? ಜನ ಗೆಲ್ಸ್ಬೇಕು ಅಂತಲ್ಲ ನಾನು ಕೇಳ್ಕೊಂತ ಇಲ್ಲ. ನಮ್ಮ 13 ನನ್ನನ್ನು ಗೆಲ್ಸ್ಬೇಕು ಅಂತಲ್ಲ, 13 ಜನನು ಗೆಲ್ಸ್ಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ಕೊಂತ ಇದ್ದೀನಿ. ಯಾಕೆ ಗೆಲ್ಸ್ಬೇಕು ಅಂದ್ರೆ, ಇವತ್ತು ಚುನಾವಣೆ ಗೆದ್ದ ಮೇಲೆ ಏನು ಈ 10 ವರ್ಷದಿಂದ ಆಡಳಿತ ಮಂಡಳಿ ಇತ್ತು ಟೌನ್ ಬ್ಯಾಂಕ್ ಅಲ್ಲಿ, ಗೆದ್ದ ಮೇಲೆ ಇವತ್ತವರೆಗೂ ಜನಗಳ ಹತ್ರ ಹೋಗಿಲ್ಲ, ಜನಗಳ ಸಮಸ್ಯೆ ಕೇಳಿಲ್ಲ. ಇವತ್ತು ಚುನಾವಣೆ ಬಂತು, ನಾನ್ ರಾಜಕೀಯ ಮಾಡ್ತಾ ಇದ್ದೀನಿ, ನಾನ್ ಟೌನ್ ಬ್ಯಾಂಕ್ ನಿಂತ್ಕೊಂತ ಇದ್ದೀನಿ ಅಂದ್ಬಿಟ್ಟು ಏನೋ ನಾವು ಮಾಡ್ಬಿಡ್ತೀರಿ, ಏನೋ ಇದ್ ಮಾಡ್ತೀರಿ ಅಂತಲ್ಲ. ಇವತ್ತು ಅಭಿವೃದ್ಧಿ ಮಾಡಿದಾಗಿದ್ರೆ, ಜನರ ಸೇವೆ ಮಾಡಾಗಿದ್ರೆ ಮನೆ ಹೋಗೋ ಅವಶ್ಯಕತೆ ಇದ್ದಿಲ್ಲ. ಇವತ್ತು ನಾವು 10 ವರ್ಷ ಆಡಳಿತ ಇದ್ದಿಲ್ಲ, ಇವತ್ತು ನಾವು ಮನೆ ಪ್ರಚಾರ ಮಾಡ್ತಾ ಇದ್ವಿ. ಇವತ್ತು ಅದೇ 10 ವರ್ಷ ಆಡಳಿತ ಮಾಡಿದವರು ಈಗ ಅವರು ಮನೆಗೆ ಹೋಗ್ತಾ ಇದಾರೆ. ಚಿಕ್ಕ ಮಕ್ಕಳನ್ನ ನೋಡ್ತಾ ಇಲ್ಲ, ಅವ್ರ ವಯಸ್ಸಿಗೆ ತಕ್ಕನಂಗೆ ಇದ್ ಮಾಡ್ತಾ ಇಲ್ಲ. ಎಲ್ಲಾರು ಕಾಳು ಬಿದ್ದೋಗ್ತಾ ಇದಾರೆ. ನಾವು ಕಾಲು ಬಿದ್ದಿದೀವಿ, ನಾವು ಆಶೀರ್ವಾದ ತಗೊಂಡಿದೀವಿ ಹಿರಿಯರ ಹತ್ರ. ದಯವಿಟ್ಟು ನಮ್ಮ ಏನು ಈ ಹಿರಿಯರು ಇರ್ತಾರೆ ಅವ್ರ ಹತ್ರ ನಾವು ಆಶೀರ್ವಾದ ಪಡ್ಕೊಂಡು, ನಮ್ಮ ಮತ ಕೇಳ್ಕೊಂಡು ನಾವು ಏನು ಅಭಿವೃದ್ಧಿ ಮಾಡ್ತೀರಿ,
ಏನ್ ಬ್ಯಾಂಕ್ ನಿಂದು ಕೊರತೆ ಇದೆ ನೀಗಿಸ್ತೀವಿ ಅಂತ ಹೇಳ್ತಾ ನಾವು ಪ್ರಚಾರ ಮಾಡ್ಕೊಂಡು ಮತ ಕೇಳ್ತೀವಿ. ಆದ್ರೆ ಆಪೋಸಿಟ್ ನಾವು ಅವ್ರ ಬಗ್ಗೆ ಜಾಸ್ತಿ ಮಾತಾಡೋಕೆ ಇಷ್ಟ ಇಲ್ಲ, ಬಟ್ ಏನ್ ವಾಸ್ತವ ಅಂಶ ಇದೆ ಹೇಳ್ತಾ ಇದೀನಿ. 5 ವರ್ಷ ಆರಾಮಾಗಿ ಕೂತಿದ್ರು, 13 ಗೆದ್ದಿದ್ರು. ಆ ಚುನಾವಣೆಯಲ್ಲಿ ನಾನು ಅವ್ರದ ಒಂದು ಭಾಗಿಯಾಗಿದ್ದೆ, ಸಪೋರ್ಟ್ ಮಾಡಿದ್ದೆ, ಮನೆ ಮನೆ ಪ್ರಚಾರನೂ ನಾನು ಮಾಡಿದ್ದೆ. ಆ ಪ್ರಚಾರದ ಏನ್ ಇತ್ತು ಅವತ್ತು ನಾವ್ ಏನು ಕೇಳ್ಕೊಂಡ್ ಬಂದಿದ್ದೆ ಅದು ನಡೆದಿಲ್ಲ. 5 ವರ್ಷ ಆಯ್ತು, ಇವತ್ತಿಗೆ ಏನ್ ನಮ್ 3 ವರ್ಷ ಡಿವಿಡೆಂಡ್ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಅಂದ್ರೆ NPS ಅಂದ್ರೆ ಸಾಲ ಸುಸ್ತಿ ಜಾಸ್ತಿ ಆಗ್ಬಿಟ್ಟು RBI ಇಂದ ಕೊಟ್ಟಿಲ್ಲ. ಆಮೇಲೆ ಜನಗಳಿಗೆ ಮಾಹಿತಿ ಇಲ್ಲ. ಈ ಕೊರೋನಾ ಆದ್ಮೇಲೆ ಕೊರೋನಾ ಆಗಿ 2 ವರ್ಷನೂ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಜನರಲ್ ಬಾಡಿ ಮೀಟಿಂಗ್ ಇತ್ತು, ಯಾರಿಗೂ ಮಾಹಿತಿ ಇದ್ದಿಲ್ಲ, ಅದ್ರ ಬಗ್ಗೆ ಜನಕ್ಕೆ ಅರಿವಿಲ್ಲ. ಆಮೇಲೆ ನಮ್ಮ ಶೇರ್ದಾರರಿಗೆ ಏನು ಈ ಶೇರ್ ಬಗ್ಗೆ ಆಗ್ಲಿ ಸೌಲಭ್ಯ ಬಗ್ಗೆ ಆಗ್ಲಿ ಅರಿವು ಮೂಡಿಸಂತದ್ದಾಗಿಲ್ಲ. ಏನು ಬ್ಯಾಂಕ್ 500 ವರ್ಷದ ನಮ್ದು ಹಳೆ ಬ್ಯಾಂಕ್ ಇದು. ಇದರದ್ದು 1987 ಬ್ಯಾಂಕ್ ಆಗಿ ಪರಿವರ್ತನೆ ಆಗಿ ನಮ್ ಇಲ್ಲೇ ಓಲ್ಡ್ ಪೋಸ್ಟ್ ಆಫೀಸ್ ಕುಂಬಾರಪೇಟೆ, ಏನು ಕುಂಬಾರಪೇಟೆ ಮಾರ್ಕೆಟ್ ಬೀದಿ ಇದೆ, ಇಲ್ಲೇ ನಮ್ಮ ಒಂದು 100-300 ಮೀಟರ್ ಅಲ್ಲೇನೆ ನಮ್ಮ ಬ್ಯಾಂಕ್ ಇದ್ದಿದ್ದು. ನಮ್ಮ ಏನ್ ಇರಿಕ್ ಕಟ್ಕೊಂಡ್ ಬಂದ್ರು ಅವತ್ತಿಂದ ಸಮಯದಲ್ಲಿ ಹೆಂಗಿತ್ತು ಹಂಗೇ ನಡೆಸ್ಕೊಂಡು ಬಂದ್ರು. ಅದೇ ಟೆಕ್ನಾಲಜಿಯಲ್ಲಿ ಇದಾರೆ ಇವತ್ತಿಗೂ. ನಮ್ಮ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಡಿಜಿಟಲ್ ಮೀಡಿಯಾ ಆಗಿರ್ಬೋದು, ಯಾರು ನಡೆದಿಲ್ಲ. ಈ ಬ್ಯಾಂಕ್ ಹೆಂಗೆ ಅಂದ್ರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಹಿಂಗೆ ಹೇಳ್ಬಾರ್ದು, ಜನರು ತಪ್ಪು ತಿಳ್ಕೊಬೇಡಿ ದಯವಿಟ್ಟು ನಾನು ಹೇಳೋದು. ನಮ್ಮ ಬ್ಯಾಂಕ್ 10 ವರ್ಷ ಹಿಂದಕ್ಕಿದೆ. ಯಾವುದೇ ತರ ಆನ್ಲೈನ್ ಇಲ್ಲ, ಯಾವುದೇ ತರ ಆನ್ಲೈನ್ ಬ್ಯಾಂಕಿಂಗ್ ಇಲ್ಲ, UPI ಇಲ್ಲ. ಈ ಆಡಳಿತ ಮಾಡೋದಕ್ಕೋಸ್ಕರ ಬ್ಯಾಂಕ್ ನ ಹಿಂದೆ ಇಡೋದು ಅಂತದ್ದು ನನ್ಗೆ ಸೂಕ್ತ ಅನ್ಸಿಲ್ಲ. 5 ವರ್ಷ ಆಡಳಿತ ಕೊಟ್ಟು ನೋಡಿದ್ರಿ, ಯಾವುದೇ ತರ ಪರಿಣಾಮ ಆಗಿಲ್ಲ. ಹೌದು, 2 ವರ್ಷದಿಂದ ಅವರೇ ಪ್ರೆಸಿಡೆಂಟ್ ಉಪಾಧ್ಯಕ್ಷರಾಗಿದ್ದಾರೆ. ಹೌದು, 10 ವರ್ಷ ಅವರೇ ಇದ್ದಿದ್ದು. ಇವತ್ತು ನಾವು ಅವರು ಇವಾಗ ಏನು ಹೋಗಿ ಕಾಲ್ ಬಿದ್ದಿದ ತಕ್ಷಣ ಜನರು ಓಟ್ ಕೊಡ್ತಾರೆ ಅನ್ಕೊಳೋದು ಸುಳ್ಳು. ಜನರು 10 ವರ್ಷ ನೋಡಿದ್ದಾರೆ. ಇವತ್ತು ಹೋಗ್ಬಿಟ್ಟು ನೀವು ಕಾಲ್ ಬಿದ್ದರೆ ಯಾರು ನಂಬಂತ ಪರಿಸ್ಥಿತಿ ಇಲ್ಲ. ಸಹಕಾರ ಬಿಟ್ಟು ಏನಾರ ನಮ್ಮ ಊರ್ನ ಅಭಿವೃದ್ಧಿ ಮಾಡ್ಬೇಕು, ಸೇವೆ ಮಾಡ್ಬೇಕು ಅಂತ ಇದ್ರೆ ಅದು ನಮ್ಮ ಟೌನ್ ಕೋಆಪರೇಟಿವ್ ಬ್ಯಾಂಕ್. ಇದನ್ನ ಕಟ್ಕೊಂಡು ನಮ್ಮ ಹಿರಿಕರಾಗಿರ್ಬೋದು, ನಮ್ಮ ಏನು ನಮ್ಮ ತಾತದಿಂದ ನಮ್ಮ ಅಕೌಂಟ್ಸ್ ಇದೆ. ನಾನು ಇವತ್ತವರೆಗೂ ನನಗೆ ಗೊತ್ತಿದ್ದಿಲ್ಲ ಈ ತರ ಇದೆ. ನಾವು 1984ರಿಂದಲೂ ನಾವು ಬ್ಯಾಂಕ್ ಜೊತೆಲಿ ನಿಂತಿದ್ದೀರಿ ಅನ್ನೋದು ಮೊನ್ನೆ ಏನ್ ನಮ್ಮ ಆಪೋಸಿಟ್ ಕ್ಯಾಂಡಿಡೇಟ್ ನಿಂತಿದಾರಲ್ಲ ಅವರಿಂದ ತಿಳ್ಕೊಳ್ಳೋಂತ ಪರಿಸ್ಥಿತಿ ಬಂತು. ಅವ್ರಿಗೆ ಧನ್ಯವಾದ ಹೇಳ್ತಾ, ನಾವು 1984ರಿಂದ ಸೊಸೈಟಿ ಇದ್ದಾಗಿಂದ ಬ್ಯಾಂಕ್ ಆಗೋವರೆಗಿಂದ ನಮ್ಮ ತಾತ, ನಮ್ಮ ತಂದೆ, ನಾವು ಈ ಬ್ಯಾಂಕ್ ಜೊತೆ ನಿಂತಿದ್ದೀರಿ. ಹಾಗೂ ಇವತ್ತೇನು ಎಲ್ಲ ಹೊಸಕೋಟೆ ಮತದಾರರು ಇದ್ರಲ್ಲ, 3rd ಜನರೇಷನ್ ಎಲ್ಲ ನಾವು ಯುವಕರು ಏನು 3rd ಜನರೇಷನ್ ವರ್ಗು ಎಲ್ಲ ಫಸ್ಟ್ ಜನರೇಷನ್, 2nd ಜನರೇಷನ್, 3rd ಜನರೇಷನ್ ಜೊತೆಗೆ ನಮ್ಮ ಬ್ಯಾಂಕ್ ನ ನಾವ್ ಎಲ್ಲಾರು ಕಾಪಾಡ್ಕೊಂಡ್ ಬಂದಿದ್ರಿ, ಮುಂದಿನ ದಿನದಲ್ಲೂ ಕಾಪಾಡ್ತೀರಿ, ಅಭಿವೃದ್ಧಿ ಮಾಡ್ತೀರಿ. ಇವತ್ತು ಏನು ಟೌನ್ ಬ್ಯಾಂಕ್ ಇದೆಯಲ್ಲ, 273 ಕೋಟಿ ರೂಪಾಯಿ ಡಿಪಾಸಿಟ್ ವಹಿವಾಟು ನಡೆಯುವಂತ ಬ್ಯಾಂಕ್ ಇದು. ಈ 5 ವರ್ಷ ನಾವು ಚಾಲೆಂಜ್ ಮಾಡಿ ಹೇಳ್ತೀನಿ, ಇನ್ನು 5 ವರ್ಷದಲ್ಲಿ ಇದನ್ನ 1000 ಕೋಟಿ ಡಿಪಾಸಿಟ್ ಆಗುವಂತ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡಿ ನಮ್ಮ ಜನರ ಏನ್ ನಮ್ಮ ಹೊಸಕೋಟೆ ಏನ್ ಶೇರ್ ಮತದಾರ ಇದ್ರಲ್ವ, ನಮ್ಮ ಏನ್ ಬ್ಯಾಂಕ್ ಕಸ್ಟಮರ್ಸ್ ಏನ್ ನಾವು ಇದೀವಲ್ಲ ಅವ್ರನ್ನೆಲ್ಲ ಮನವೊಲಿಸುವಂತ ಕಾರ್ಯಕ್ರಮ ಆಗಿರ್ಬೋದು, ಅವ್ರಿಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮ ಆಗ್ಬೋದು. ನಮ್ಮ ಮೇಲೆ ನಮ್ಮ ಶರತ್ ಬಚ್ಚೇಗೌಡ ನೇತೃತ್ವದಲ್ಲಿ ನಾವು ಏನು ರಿಸರ್ವ್ ಬ್ಯಾಂಕ್ಗೆ ಏನ್ ನಾವು ಮನವಿ ಮಾಡಿಕೊಂಡು ಏನ್ ನಮ್ಗೆ ಆನ್ಲೈನ್ ಬ್ಯಾಂಕಿಂಗ್ ಮೂಲಕ ಆಗಿರ್ಬೋದು, UPI ಮೂಲಕ UPI ಇದನ್ನ ಒದಗಿಸುವಂತದ್ದಾಗಿರ್ಬೋದು, ಇದನ್ನೆಲ್ಲ ಮಾಡ್ತಾ 5 ವರ್ಷದ 1000 ಕೋಟಿ ನಮ್ಮ ಡಿಪಾಸಿಟ್ ವಹಿವಾಟು ಆಗಿ ಎಲ್ಲಾ ಮತದಾರರು ನಮ್ಮ ಬ್ಯಾಂಕ್ನೇ ಇದು ಮಾಡಿ ನಮ್ಮ ಆ ಬ್ಯಾಂಕ್ ನ ಆಧುಕರಣ ಮಾಡ್ಬೇಕು ಅಂತ ನಾವು ಮೀಟಿಂಗ್ ಅಲ್ಲಿ ಒಂದಷ್ಟು ನಮ್ಮ ಪ್ರಣಾಳಿಕೆ ಎಲ್ಲ ಇದೆ. ಅದು ಬಿಟ್ಟು ನಾವು ಒಂದಷ್ಟು ಪಾಯಿಂಟ್ಸ್ ನೆಲ್ಲ ಇಟ್ಕೊಂಡು ಮುಂದೆ ಹೋಗ್ತಾ ಇದೀವಿ. ಚುನಾವಣೆಯಲ್ಲಿ 5 ವರ್ಷ ಹಿಂದೆ ಇದಾರೆ ಬ್ಯಾಂಕ್ ಸರ್ವಿಸಸ್ ಆಗಿರ್ಬೋದು, ಡೆವಲಪ್ಮೆಂಟ್ ಇಲ್ಲ, ಅಪ್ಡೇಟ್ಸ್ ಇಲ್ಲ ಅಂತ. ಈಗ ನೀವ್ ಗೆದ್ದ ಮೇಲೆ ನಿಮ್ದು ಅದೇನೋ ಪ್ಲಾನ್ಸ್ ಇದೆ? ಹೌದಾ, ಗೆದ್ದ ಮೇಲೆ ನಮ್ ಪ್ಲಾನ್ಸ್ ಇರೋದು ಅಷ್ಟೇ, ಜನಗೆ ರೀಚ್ ಆಗ್ಬೇಕು ನಾವು. ಏನ್ ಇವಾಗ ಮನೆ ರೀಚ್ ಆಗ್ತಾ ಇದೀವಿ, ಅದೇ ತರ ಮನೆಗೂ ನಮ್ ಬ್ಯಾಂಕ್ ರೀಚ್ ಆಗುವಂತ ವ್ಯವಸ್ಥೆ ಆಲ್ರೆಡಿ ಸಣ್ಣ ಪುಟ್ಟ ವ್ಯವಸ್ಥೆ ಇದೆ, ಅದನ್ನ ಆಧುಕರಣ ಮಾಡ್ತೀರಿ. ನಮ್ಮ ಹತ್ರ ಬೇಕಾದಷ್ಟು ಮೂಲ ಸೌಕರ್ಯ ಇದೆ ಬ್ಯಾಂಕ್ದು, ಅದನ್ನ ಅಭಿವೃದ್ಧಿ ಪಡಿಸ್ಕೊಂಡು ಜನಗಳಿಗೆ ಹೆಂಗೆ ರೀಚ್ ಆಗುವಂತದ್ದು, ಜನಗಳು ಹೆಂಗೆ ನಮ್ಮ ಬ್ಯಾಂಕ್ ಬರಬೇಕು. ಆಮೇಲೆ ಶೇರ್ ಅಮೌಂಟ್, ಇವಾಗ ಸಿಂಪಲ್ ಆಗಿ ಹೇಳ್ತೀನಿ, ಒಂದು ಮೂಲ ಬಡ ಕುಟುಂಬ ಮೊದಲೆಲ್ಲ ಶೇರ್ ಮಾಡಿಸಿದ್ರು. ನಮ್ಮ ತಂದೆಯವರೆಲ್ಲ 400 ರೂಪಾಯಿ 100 ರೂಪಾಯಿಗೆಲ್ಲ ಶೇರ್ ಮಾಡಿಸಿದ್ರು. ನಾವು ಮಾಡಿಸಿದಾಗ 1000 ರೂಪಾಯಿ ಇತ್ತು. ಇವತ್ತು ಬಡ ಕುಟುಂಬದವ್ರು ಬ್ಯಾಂಕಿಗೆ ಹೋಗಕ್ಕಾಗಲ್ಲ, 6000 ಕೊಡ್ಬೇಕು ಒಂದು ಶೇರ್ ಮಾಡಿಸ್ಬೇಕು ಅಂದ್ರೆ. ನಿಮ್ಗೆ ಲೋನ್ ಆಗ್ಬೇಕು, ಲೋನ್ ಇದ್ರೆ ಶೇರ್ ಇದ್ರೆ ಲೋನ್ ಆಗೋದು.
ಇನ್ನು ಯಶಸ್ವಿನಿ ಕಾರ್ಡ್ ಆಗಿರ್ಬೋದು, ಕಣ್ಣು ಆಪರೇಷನ್ ಆಗಿರ್ಬೋದು, ಡೆಡ್ ಫಂಡ್ ಆಗಿರ್ಬೋದು, ಶೇರ್ ಇದ್ರೇನೆ ಆಗೋದು. 6,000 ರೂಪಾಯಿ ಅಂದ್ರೆ ನಮ್ ಬಡ ಜನಕ್ಕೆ ಎಷ್ಟು ಕಷ್ಟ ಆಗುತ್ತೆ. ಅದನ್ನ ನಾವು ಆಡಳಿತ ಬಂದಿದ ತಕ್ಷಣ ಆ ಶೇರ್ ಬೆಲೆ 50-60% ಇಳಿಸಿಯಷ್ಟು ನಾವು ಮಾತುಕತೆ ನಮ್ಮ ಟೀಮ್ ಅಲ್ಲಿ ನಡೀತಾ ಇದೆ. ಶರತಣ್ಣ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಮಾಡಿ ಅವರು ಏನ್ ಮಾರ್ಗದರ್ಶನ ಕೊಡ್ತಾರೋ ಅದನ್ನ ಮೂಲ ಏನ್ ಶೇರ್ ಬೆಲೆ ಇದನ್ನ ಇಳಿಸಿ ಆದಷ್ಟು ನಮ್ಮ ಏನ್ ಹೊಸಕೋಟೆ ಜನಕ್ಕೆ ಸೇರಿಸುವಂತ ಕಾರ್ಯಕ್ರಮ ಆಗಿ ಎಲ್ಲಾ ಶೇರ್ ಇದ್ರೆ ಎಲ್ಲರಿಗೂ ಸೌಲಭ್ಯ ಸಿಗುತ್ತೆ. ನಮ್ಗೆ ಸರ್ಕಾರ ಕೊಡುತ್ತೆ, ಇಲ್ಲ ಮತ್ತೊಂದು ನಮ್ಗೆ ಕೊಡುತ್ತೆ, ನಾವು ಯಾರೋ ಒಬ್ಬರನ್ನ ಅವಶ್ಯಕತೆ ಇರಲ್ಲ. ನಮ್ ಬ್ಯಾಂಕ್ ಇದೆ ನಮ್ಮ ಜೊತೆಗೆ. ನಮ್ ಬ್ಯಾಂಕ್ ನಾವು ಶೇರ್ ಮಾಡಿಸ್ಕೊಂಡ್ರೆ ಸಾಕು, ಎಷ್ಟೋ ಮೂಲಭೂತ ಸೌಕರ್ಯ ಒಂದಷ್ಟು ನಮ್ಮ ಬ್ಯಾಂಕ್ ಅಲ್ಲಿ ಆಗಿದ್ದಷ್ಟು ಕೊಡುತ್ತೆ. ಅದ್ ನಾವೇನ್ ಮಾಡ್ಬೇಕು ಅಂದ್ರೆ ಎಲ್ಲ ನಮ್ಮ ಶೇರ್ ಮತದಾರರು ದಯವಿಟ್ಟು ನಮ್ಮ ಬ್ಯಾಂಕ್ ಅನ್ನ ಅಭಿವೃದ್ಧಿ ಪಡಿಸೋಕ್ಕೋಸ್ಕರ ನೀವು ನಮ್ಮ ಜೊತೆಲಿ ನಿಂತ್ಕೊಬೇಕು. ಈ ಸರಿ ಮತ ಕೊಟ್ಟು ನಿಂತ್ಕೊಬೇಕು, ನೆಕ್ಸ್ಟ್ ನಮ್ ಬ್ಯಾಂಕ್ ವಹಿವಾಟು ಮಾಡಿ ನಿಂತ್ಕೊಬೇಕಂತ ಕೇಳ್ತಾ ನಮ್ನೆಲ್ಲಾ ಮತದಾರನ ಕೇಳೋದು, ಮುಂದಿನ ದಿನದಲ್ಲಿ ನಾವು ಅಭಿವೃದ್ಧಿ ಮಾಡ್ತೀರಿ, ಅದನ್ನ ನಾವು ನಿಮ್ಗೆ ಈಸಿಯಾಗಿ ನಿಮ್ ಮತ ತಲುಪೋಂಗ್ ಮಾಡ್ತೀರಿ. ನಮ್ಗೆ ಈ ಸರಿ ಮತ ನೀಡಬೇಕು. 13 ಜನ ನಾವು ನಿಂತಿದ್ದೀರಿ, ಯಾವುದೇ ಒಂದು ಮತ ಕೂಡ ಆ ಕಡೆ ಈ ಕಡೆ ಹೋಗ್ಬಾರ್ದು ಅಂತ ನಾನು ಕೇಳ್ಕೊಂತ ಇದ್ದೀನಿ. ದಯವಿಟ್ಟು ಮತದಾರರು ಸ್ವಲ್ಪ ಈ ಸರಿ ಆದ್ರೂ ಜಾಗೃತರಾಗಿ ನಮ್ಮ ಏನ್ ಅಭಿವೃದ್ಧಿ ನಮ್ದು ಸರ್ಕಾರ ಇದೆ, MLA ಇದ್ದಾರೆ, ನಮ್ಮೆಲ್ಲ ಒಳ್ಳೆ ನಾಯಕರಿದ್ದಾರೆ ನಮ್ಮ ಜೊತೆ, ನಮ್ನೆಲ್ಲ ಬೆಂಬಲಿಸಿದ್ರೆ ನಾವು ನಿಮ್ ಜೊತೆಗೆ ನಾಯಕರಾಗಿ ನಿಂತ್ಕೊಂತೀವಿ. ನಾಯಕರಿಗಿಂತ ನಾವು ಜನ ಸೇವಕರಾಗಿ ನಿಂತ್ಕೊಂಡಂತೀವಿ, ಕೆಲಸ ಮಾಡ್ತೀವಿ ಅಂತ ನಾನು ಕೇಳ್ತೀನಿ. ಅಧಿಕಾರಕ್ಕೋಸ್ಕರ ವರ್ಷಕ್ಕೊಬ್ರು ಅಧ್ಯಕ್ಷರಾಗ್ಬೇಕು, ವರ್ಷಕ್ಕೊಬ್ರು ಉಪಾಧ್ಯಕ್ಷರಾಗ್ಬೇಕು, ಅಧಿಕಾರ ಹಂಚ್ಕೊಬೇಕು. ಅಲ್ಲಿ ಒಂದು ನಾಯಕತ್ವ ಕೊಡ್ತಾ ಇಲ್ಲ. ನಾಳೆ ನಾನು ಅಧ್ಯಕ್ಷನಾಗ್ಬೇಕು ಅನ್ನೋ ಅಪಾತಪಿ, ಏನು ಅಧಿಕಾರದ ಅಪಾತಪಿ, ಎಲ್ಲ ಅಧ್ಯಕ್ಷರಾಗ್ಬಿಡ್ಬೇಕು, ಎಲ್ಲ ಆಗುತ್ತೆ ಅಭಿವೃದ್ಧಿ. ಒಂದು ಅಧ್ಯಕ್ಷರ ಸ್ಥಾನಕ್ಕೆ ಗೌರವ ಇಲ್ದಂಗೆ ಮಾಡ್ತಾ ಇದ್ದಾರೆ. ಅಲ್ಲಿ ಒಂದು ಒಳ್ಳೆ ಲೀಡರ್ನ ಮುಂದೆ ಆಲೋಚನೆ ನಾಯಕತ್ವ ಕೊಟ್ಟು ಯಾವ ತರ ಅಭಿವೃದ್ಧಿ ಮಾಡಬೇಕು ಅವ್ರನ್ನೆಲ್ಲರೂ ಏನ್ ನಾಯಕತ್ವ ಕೊಡ್ತಾ 12 ಜನ ಅವ್ರಿಗೆ ಸಪೋರ್ಟ್ ಮಾಡ್ತಾ ಬ್ಯಾಂಕ್ ಏನ್ ಇರ್ತಾರಲ್ಲ ಅವ್ರದ್ದೊಂದು ಆಡಳಿತ ಮಂಡಳಿ ಇರುತ್ತೆ. ಜನರಲ್ ಮ್ಯಾನೇಜರ್ ಆಗಿರ್ಬೋದು, ಡೆಪ್ಯೂಟಿ ಮ್ಯಾನೇಜರ್ ಆಗಿರ್ಬೋದು, ಈ ತರ ಹಲವಾರು ಇದೆ. ಅವ್ರ ಜೊತೆ ಕುತ್ಕೊಂಡು ಸಮಾಲೋಚನೆ ಮಾಡಿ ಒಳ್ಳೊಳ್ಳೆ, ಅದು ಬಿಟ್ಟು 3 ಜನ ನಾಮಿನಿ ತಗೊಬೋದು, ಯಾರು ಬೋರ್ಡ್ ಬರುತ್ತೋ ಅದಂತ ಒಳ್ಳೊಳ್ಳೆ ಸಲಹೆಗಾರನ, ಲಾಯರ್ನಾಗಿರ್ಬೋದು, ಮತ್ತೊಬ್ಬರನ್ನ ಒಳ್ಳೊಳ್ಳೆ ಸಲಹೆಗಾರನ ಹಾಕೊಂಡು, ಹೌದು ಎಲ್ಲರಿಗೂ ಅಷ್ಟೇ. ಇವತ್ತು ಅವ್ರನ್ನೆಲ್ಲ ತಗೊಂಡು ಸಲಹೆ ತಗೊಂಡು ಬ್ಯಾಂಕಿನ ಹೆಂಗೆ ಒಂದು ಮಟ್ಟ ಮೇಲಕ್ಕೆ ಹೋಗ್ಬೇಕು ಅನ್ನೋದನ್ನ ಆಗಬೇಕೇ ಹೊರತು ನನಗೆ ಅಧಿಕಾರ ಬೇಕು ಅನ್ನೋದು ಕುತ್ಕೊಂಡ್ಬಾರ್ದು. ಇವತ್ತೇನಾಗಿದೆ ಅಂದ್ರೆ ಬೋರ್ಡ್ ಅಲ್ಲಿ ಮೊದಲೆಲ್ಲ 2 ವರ್ಷಕ್ಕೆ 3 ವರ್ಷಕ್ಕೆ ಒಂದು ಅಧ್ಯಕ್ಷರಾದ್ರೆ ಇಲ್ಲಿ 8 ತಿಂಗಳು, 1 ವರ್ಷ, 6 ತಿಂಗಳು ಒಬ್ಬೊಬ್ರು ಅಧ್ಯಕ್ಷ ಉಪಾಧ್ಯಕ್ಷರು ಎಲ್ಲರಿಗೂ ಬೇಕು. ಜನಸೇವೆ ಬೇಡ, ಅವ್ರಿಗೆ ಅಧಿಕಾರ ಬೇಕು. ಇವತ್ತು ಲಾಸ್ಟ್ ಆ ಸಿಸ್ಟಮ್ ನ ಚೇಂಜ್ ಮಾಡೋದಕ್ಕೆ ನಾವು ಜನರ ಹತ್ರ ಹೋಗಿದ್ದೀರಿ. ನಾವು ಮನೆ ಹೋಗಿ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರು ಮನೆ ಪ್ರಚಾರ ಮಾಡಿದ್ರು. ನಾವು ಏನ್ ಮಾಡ್ತಾ ಇದೀವಿ ಅಂತ ಅದಕ್ಕೆ ಅಪರ ಪ್ರಚಾರ ಮಾಡಿದ್ರು. ನಮ್ಗೆ ಸಂತೋಷ, ಅವರಿಂದ ನಮ್ಗೆ ಇನ್ನ ಮಾರ್ಕೆಟ್ ಆಗ್ತಾ ಇದೆ. ಮಾರ್ಕೆಟಿಂಗ್ ಕೂಡ ಅವರೇ ಮಾಡ್ತಾ ಇದಾರೆ. ಎಲ್ಲೋದ್ರು ಸಂದೀಪ್ ಬಗ್ಗೆ ಆಗಿರ್ಬೋದು, ಇನ್ನ ನಮ್ಮ ನಾಯಕರ ಬಗ್ಗೆ ಮಂಜಣ್ಣ ನಾಯಕತ್ವ ಅವ್ರ ಮೇಲೆ ಇರೋದು, ನಮ್ಮ ಕುಲ ನಾಗರಾಜಣ್ಣ ಇದ್ದಾರೆ ಅವ್ರ ಮೇಲೆ ಆಗಿರ್ಬೋದು, ನಮ್ ಗೋಪಿಯಣ್ಣ ಅವ್ರ ಮೇಲೆ ಆಗಿರ್ಬೋದು, ಇನ್ ಮಿಕ್ಕಿದವರೆಲ್ಲ ಸ್ವಲ್ಪ ಹಳಬರು ಕ್ಯಾಂಡಿಡೇಟ್ ಅವ್ರ ಮೇಲೆ ಅಪಪ್ರಚಾರ. ಇವ್ರು ಬ್ಯಾಂಕ್ ಬಂದ್ರೆ ಗಲಾಟೆ ಮಾಡ್ತಾರೆ ಅಂತ ಸಿಬ್ಬಂದಿಗೆ ಹೇಳ್ಕೊಡೋದು. ಈ ಬ್ಯಾಂಕ್ ಬಂದಾಗ ನಾವು ಗಲಾಟೆ ಮಾಡ್ತೀವಿ ಅಂದ್ರೆ ಆಡಳಿತ ಮಂಡಳಿ ಏನ್ ಸಿಬ್ಬಂದಿಗಳಿದ್ದಾರೆ ಅವ್ರು ಕರೆಕ್ಟಾಗಿ ಕೆಲಸ ಮಾಡ್ಲಿ. ಇದ್ಯಾವ್ದೋ ಹೋಗ್ಬಿಟ್ಟು ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ನೋಡಿ, ಬೆಳಗ್ಗೆ ನೀವು ಬಂದು ಕುತ್ಕೊಂಡ್ರೆ ಕೆಲಸ ಸಾಯಂಕಾಲವರೆಗೂ ತಲೆ ತಿಂಗಳ ಕೆಲಸ ಮಾಡ್ಬೇಕು, ಜನರಿಗೆ ಸೇವೆ ಕೊಡ್ಬೇಕು. ಅದ್ ಬಿಟ್ಟು ಬ್ಯಾಂಕ್ ಅಲ್ಲಿ ಹೋದ್ರೆ ನಾನು ಹೇಳಂಗಿಲ್ಲ, ನಾವೇ ಬ್ಯಾಂಕ್ ಹೋದ್ರೆ ಕೆಲಸ ಆಗೋದಕ್ಕೆ 1 hour ಬೇಕು ಅಂತ ಕೆಲಸ ಆಗೋದಕ್ಕೆ. ಅಷ್ಟು ಅಪ್ಡೇಟ್ ಇಲ್ಲ ಬ್ಯಾಂಕ್. ನಾರ್ಮಲ್ ಜನ ಬಂದಾಗ ಇನ್ನೆಷ್ಟು ಗಂಟೆಗಳು, ಅದೇ ಜನಕ್ಕೆ ಗೊತ್ತಿದೆ. ಬಟ್ ಹಂಗೂ ಜನ ಬ್ಯಾಂಕ್ ಜೊತೆ ನಿಂತಿದ್ದಾರೆ. ಇವತ್ತೊಂದು 6,000 ಏನು ಮತದಾರ ಇದ್ದಾರೆ ಜೊತೆಯಲ್ಲಿ, ಅವ್ರು ನಿಂತಿದ್ದಾರೆ. ಅವ್ರಿಗೆ ನಮ್ ಬ್ಯಾಂಕ್ ಬಿಟ್ಟು ಬೇರೆ ಬ್ಯಾಂಕ್ ಹೋಗಕ್ ಇಷ್ಟ ಇಲ್ಲ. ಯಾಕಂದ್ರೆ ಬರ್ಕೊಡೋದ್ರಿಂದ ಹಿಡಿದು ಎಲ್ಲಾನು ಕೆಲಸದಲ್ಲಿ ಇಟ್ಟಿದ್ದಾರೆ. ಬಟ್ ಅದನ್ನ ಅಪ್ಡೇಟ್ ಮಾಡಕ್ಕಲ್ಲ ಆಗ್ಬೇಕು, ಅದಕ್ಕೆ ಇನ್ನೊಂದು ರೂಪ ಕೊಡ್ಬೇಕು. ನಮ್ಮ ಏನು ಅಸಾಧ್ಯ ಅಂತ ಅದನ್ನ ಮಾಡಿ ತೋರಿಸ್ಬೇಕು. ಇವತ್ತು ನಾವು 5 ವರ್ಷದಲ್ಲಿ 1,000 ಕೋಟಿ ಮಾಡ್ಬೇಕು ಅಂತ ನಮ್ಮ 500 ಕೋಟಿ, ಒಂದ್ 500 ಕೋಟಿ ಮಾಡ್ಬೇಕು ಅನ್ನೋದು ಒಂದು ಟಾರ್ಗೆಟ್. 1,000 ಕೋಟಿ ನಾವು ಟಾರ್ಗೆಟ್ ಇಟ್ಕೊಂಡು 500 ಕೋಟಿ ಮಾಡಿದ್ರು ಇವತ್ತು ನಮ್ಗೆ ಸಂತೋಷ. ನಮ್ ಬ್ಯಾಂಕ್ ಎಲ್ಲೋ ಹೋಗುತ್ತೆ, 5 ವರ್ಷದಲ್ಲಿ ಇರುತ್ತೆ. ನಮ್ ಜನ ನಮ್ ಜೊತೆ ನಿಂತ್ಕೊಂತಾರೆ. ಬ್ಯಾಂಕ್ ಅಭಿವೃದ್ಧಿ ಆದಂಗೆಲ್ಲ ಜನಕ್ಕೆ ಸೇವೆನೇ ಆಗೋದು. ಬ್ಯಾಂಕ್ ಪ್ರಾಫಿಟ್ ಆದ್ರೆ ಜನಕ್ಕೆ ಏನಂತ ಕೊಡೋದು, ಡಿವಿಡೆಂಡ್ ಕೊಡ್ತೀವಿ. ಶೇರ್ ಅಲ್ಲಿ ಏನೇನ್ ಖರ್ಚಾಗುತ್ತೋ, ಏನ್ ನಾವು ಕಣ್ಣಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಏನೇನ್ ಮಾಡಿಸ್ತೀರೋ ಅದಕ್ಕೆಲ್ಲ
ಕೊಡಂತಾಗುತ್ತೆ, ಫೆಸಿಲಿಟೀಸ್ಗೆ ಹೋಗೋದು. ನಿಮ್ ಬ್ಯಾಂಕ್ ನೀವೇ ಬೆಳೆಸ್ಬೇಕು, ಯಾರು ತಿನ್ನಲ್ಲ, ನೀವೇ ತಿನ್ನೋದು. ಈಗ ಏನು ಇಷ್ಟು ವರ್ಷ ಅಭಿವೃದ್ಧಿ ಆಗಿಲ್ಲ ಅಲ್ಲ, ಜನ ಈಗ ಸ್ವಲ್ಪ ಚೇಂಜ್ ಆಗಿ ವೋಟ್ ಮಾಡ್ಬೇಕಾದ್ರೆ ಸ್ವಲ್ಪ ಈ ಸರಿ ಚುನಾವಣೆ ನಾವು ಏನ್ 20 ದಿನ 15 ದಿನ ಇಂದ 20 ದಿನ ಏನ್ ನೀವು ಕ್ಯಾಂಪೇನ್ ಮಾಡಿದಿರಿ, ಜನ ರೆಸ್ಪಾನ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಜನಕ್ಕೆ ಗೊತ್ತು ಯಾರು ನಾಯಕತ್ವ ಕೊಡ್ಬೇಕು, ಈ ಸರಿ ಜನಕ್ಕೆ ಯಾರು ಅಭಿವೃದ್ಧಿ ಮಾಡ್ತಾರೆ. ಇವತ್ತು ಶರತ್ ಬಚ್ಚೇಗೌಡರ ನೇತೃತ್ವದಲ್ಲಿ ಜನ ನೋಡ್ತಾ ಇದ್ದಾರೆ ಅಭಿವೃದ್ಧಿ ಚೇಂಜಸ್ ಆಗ್ತಾ ಇರೋದು. ಇನ್ನು 6 ತಿಂಗಳಲ್ಲಿ ನಮ್ಮ ಎಲ್ಲ ಎಲೆಕ್ಟ್ರಿಕ್ ಲೈನ್ ಎಲ್ಲ ಅಂಡರ್ಗ್ರೌಂಡ್ ಆಗ್ತಾ ಇದೆ. ಆಲ್ರೆಡಿ ಜನಕ್ಕೆ ಕಾಣಿಸ್ತಾ ಇದೆ ಕೆಲಸ ಆಗ್ತಾ ಇರೋದು. 6 ತಿಂಗಳಲ್ಲಿ ಮಾಡ್ತಾರೆ. ಇನ್ನು 1 ವರ್ಷದಲ್ಲಿ ಕಾವೇರಿ ನೀರು ನಮ್ಮ ಮನೆಗೆ ಬರುತ್ತೆ. ಆ ಕೆಲಸನೂ ನಡೀತಾ ಇದೆ. ಇನ್ನ ಈ ರೋಡು ಎಲ್ಲ ಇವಾಗ ಮಾಡ್ತಾರೆ, ಕಾಮಗಾರಿಯಿಂದ ಸ್ವಲ್ಪ ಡಿಲೇ ಆದ್ರೂ ಎಲ್ಲಾ ರೋಡ್ ಕೂಡ CC ರೋಡ್ ಆಗ್ತದೆ. ಆಮೇಲೆ ಮೈನಾರಿಟೀಸ್ಗೆ 15 ಕೋಟಿ ತಂದಿದ್ದಾರೆ. ಆಮೇಲೆ ನಮ್ ಗ್ರೌಂಡ್ಗೆ 3 ಕೋಟಿ, ನಮ್ಮ ಚನ್ನಬೈರ ಕ್ರೀಡಾಂಗಣಗೆ 3 ಕೋಟಿ ತಂದಿದ್ದಾರೆ. ಇನ್ನು ಹಲವಾರು ದಿನನಿತ್ಯ 3 ಕೋಟಿ 2 ಕೋಟಿ ಈ ತರ ಅನುದಾನ ತರ್ತಾನೆ ಸರ್ಕಾರದ. ಯಾವ್ದೋ ಒಂದು ನೆಪದಲ್ಲಿ ಏನೋ ಒಂದು ಏನೇನು ಇದ್ರ ಪಾಲಿಸಿ ಇರುತ್ತೆ, ಅವೆಲ್ಲ ಪಾಲಿಸಿನೂ ಒಳ್ಳೆ ನಾಯಕತ್ವ ಕೊಟ್ಟಿದ್ದಾರೆ ಎಲ್ಲ ಜನ. ಆ ಶರತ್ ಬಚ್ಚೇಗೌಡರು ಅದನ್ನ ನೀಟಾಗಿ ಎಲ್ಲೆಲ್ಲಿ ಹೆಂಗೆ ತರಬೇಕು ದುಡ್ಡು, ಎಲ್ಲೆಲ್ಲಿ ಅನುದಾನ ತರಬೇಕು, ಯಾವ ತರ ತರಬೇಕು ಅಂತ ಅವ್ರ ತಂದೆಯವರೆಲ್ಲ ತಿಳ್ಕೊಂಡು ಅವ್ರು ಸತತವಾಗಿ ರಾಜಕೀಯ ಮಾಡ್ಕೊಂಡ್ ಬಂದು ಹೆಂಗೆ ಗೌರ್ಮೆಂಟ್ ಸರ್ಕಾರದಿಂದ ಹೆಂಗ್ ಇಸ್ಕೊಬೇಕು ಅನ್ನೋದು ಅವ್ರಿಗೆ ಗೊತ್ತು. ಅವ್ರು ಇಸ್ಕೊಂಡ್ ಬರ್ತಾ ಇದಾರೆ. ನಮ್ಮ ಹೊಸಕೋಟೆ ಅಭಿವೃದ್ಧಿ ಆಗ್ತಾ ಐತೆ. ಇದ್ರ ಜೊತೆಲಿ ನಾವು ಅವ್ರಿಗೆ ಬಲ ತುಂಬಬೇಕಂದ್ರೆ ನಾವು 13 ಸಿಂಡಿಕೇಟ್ಗೆ ಹಾಕ್ಬೇಕು. ನಮ್ ಜನ ಇವತ್ತೇನು ನಾವು ಹೋದಾಗ ರೆಸ್ಪಾನ್ಸ್ ಇದೆಯಲ್ಲ, ನನಗೆ ತುಂಬಾ ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದೀನಿ. ಜನ ಈ ಸರಿ ನಮ್ಗೆ ಆಶೀರ್ವಾದ ಮಾಡ್ತಾರೆ. 13 ನಮ್ಗೆ ಗೆಲ್ಸ್ಕೊಂಡ್ ಬರ್ತಾರೆ. 13 ಗೆಲ್ಸ್ಕೊಂಡ್ಬಂದು ನಮ್ಮ ಆಡಳಿತ ಮಂಡಳಿಯಲ್ಲಿ ನಾವು ಕುತ್ಕೊಂಡು ಅದ್ ಏನ್ ಮಾಡ್ಬೇಕು, ಅಭಿವೃದ್ಧಿಗೋಸ್ಕರ ನಾವು ಮುಂದೆ ಮಾಡ್ತೀವಿ. ಶರತ್ ಬಚ್ಚೇಗೌಡ್ರ ಕೈ ಬಲಪಡಿಸ್ತೀರಿ. ಶರತ್ ಸರ್ ಅಂತ ಹೇಳಿದ್ರಲ್ಲ, ಶರತ್ ಸರ್ ಅಂದ್ರೆ ವೆಲ್ ಎಜುಕೇಟೆಡ್ ಪರ್ಸನ್. ಗೊತ್ತು ಹೆಂಗೆ ಸಿಸ್ಟಮ್ಸ್ ನ ಫಾಲೋ ಮಾಡಿ ಹೆಂಗೆ ಡೆವಲಪ್ಮೆಂಟ್ ಮಾಡ್ಬೇಕು ಅಂತ. ಶರತ್ ಸರ್ ರೀಚ್ ಆಗಿರೋದೇ ಎಲ್ಲ ಯೂತ್ಸ್ ಗೆ. ಒಂದು ಮನೆಯಲ್ಲಿ ಒಂದು ಯೂತ್ ಅಂದ್ರೆ ನಮ್ಮ ಮನೆಯಲ್ಲಿ ಇವಾಗ ನಾನ್ ಹೇಳಿದ್ರೆ ಮನೆಯವ್ರು ಚೇಂಜ್ ಆಗ್ತಾರೆ. ಆ ರೀತಿ ಈ ಎಲೆಕ್ಷನ್ ಕೂಡ ಮನೇಲಿ ಇರುವಂತ ಒಂದು ಯೂತ್ಸ್ ಗೆ ನೀವು ಮೆಸೇಜ್ ಕೊಡ್ಬೇಕು. ಅವ್ರು ಹೇಳಿದ್ರೆ ಆಲ್ರೆಡಿ ಇದು ನಡೀತಾ ಇದೆ. ನಾನು ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದಾಗ ಏನ್ ಯುವಕರನ್ನ ಸಂಘಟನೆ ಮಾಡಿ ಅವ್ರನ್ನೆಲ್ಲ ನನ್ನ ಜೊತೆಲಿ ಇಟ್ಕೊಂಡ, ಇಲ್ಲೂ ಅದೇ ತರ ಸಂಘಟನೆ ಆಗಿದೆ. ಇವತ್ತು ಅಲ್ಲಿಂದ ಬಂದಿದ್ರು 3 ವರ್ಷ ನಾನು ಬೇರೆ ಕಡೆ ಇದ್ದಿದ್ದು, ಬಂದಿದ್ರು ಕೂಡ ಇಲ್ಲಿ ನಾನು ಸ್ವೀಕರಿಸಿ ಸಪೋರ್ಟ್ ಇದೆ. ತುಂಬಾ ಚೆನ್ನಾಗಿದೆ. ಜನ ಇವತ್ತು ನಾನು ಭಾರತೀಯ ಜನತಾ ಪಾರ್ಟಿ ಅಂತ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಅಲ್ಲಿರೋ ಕಾರ್ಯಕರ್ತರು ಕೂಡ ಸಪೋರ್ಟ್ ಮಾಡ್ತಾ ಇದಾರೆ. ನೀವ್ ಚೆನ್ನಾಗ್ ಮಾಡ್ರಿ, ಸಂದೀಪ್ ಒಂದ್ ಯಾರ್ಗ್ ಹಾಕ್ತಿರೋ ಗೊತ್ತಿಲ್ಲ, ಸಂದೀಪ್ ಒಂದು ವೋಟ್ ಹಾಕ್ಬೇಕು, ಸಂದೀಪ್ನ ಗೆಲ್ಸ್ಕೊಂಡ್ ಬರ್ಬೇಕು, ಸಂಘಟನೆ ಚೆನ್ನಾಗಿದ್ದಾನೆ ಅಂತ ಎಲ್ಲಾರು ನಮ್ ಕಾರ್ಯಕ್ರಮ ಏನು ನಮ್ಮ ಹೊಸಕೋಟೆ, ಬಿಜೆಪಿ ಕಾಂಗ್ರೆಸ್ ಅಲ್ಲ, ಹೊಸಕೋಟೆ ಜನತೆಯಲ್ಲಿ ಈ ಮಾತು ನಡೀತೇವೆ. ನಂದು ಎಲ್ಲೋ ಒಂದ್ ಸ್ವಲ್ಪ ಆದ್ರೆ ನಮ್ಮ 13 ಜನಕ್ಕೂ ಸಿಂಡಿಕೇಟ್ಗೆ ಕೊಡಬೇಕು. ಇದು ಯಾರಿಗೋ ನಾವು ಚಾಯ್ಸ್ ಮಾಡೋದ್ ಬೇಡ, ಜಾತಿ ರಾಜಕೀಯ ಮಾಡೋದ್ ಬೇಡ, ಮತ್ತೊಂದು ತರ ನಾವು ಅವ್ರ ಪಕ್ಷ ಇವ್ರ ಪಕ್ಷ ಮಾಡೋದ್ ಬೇಡ. ಈ ಸರಿ ಒಳ್ಳೆ ಆಡಳಿತ ಕೊಡ್ತಾರೆ. ಆಲ್ರೆಡಿ ಆ ಒಳ್ಳೆ ಆಡಳಿತದಲ್ಲಿ ಇದೆ ಅಂತೇಳಿ ಜನ ನಮ್ಮ ಸಿಂಡಿಕೇಟ್ಗೆ ವೋಟ್ ಹಾಕ್ಬೇಕಂತ ಆಲ್ರೆಡಿ ಡಿಸೈಡ್ ಕಾಣ್ತಾ ಇದೆ. ಜನ ನಮ್ಗೆ ಆಶೀರ್ವಾದ ಮಾಡ್ತಾರೆ. ಎಷ್ಟೊಂದ್ ಜನ ವೋಟರ್ಸ್ಗೆ ಈ ಎಲೆಕ್ಷನ್ ಬಗ್ಗೆ ಅರಿವೇ ಇಲ್ಲ. ಅಂಡ್ ಇನ್ನೊಂದು ಹೆಂಗ್ ವೋಟ್ ಮಾಡ್ಬೇಕು, ಎಲ್ಲಿ ವೋಟ್ ಮಾಡ್ಬೇಕು, ಮತ್ತೆ ಅವ್ರಿಗೆ ಕಾಲ್ಸ್ ಬಂದಿಲ್ಲ. ಎಷ್ಟೊಂದ್ ಜನಕ್ಕೆ ನಾರ್ಮಲ್ ಆಗಿ ಬೇರೆ ಎಲೆಕ್ಷನ್ ನಡೆಯುತ್ತಲ್ಲ, ಆತರ ಇದ್ರ ಬಗ್ಗೆ ಎಲ್ಲ ಗೊತ್ತೇ ಇಲ್ಲ ಜನಕ್ಕೆ. ಸೊ ಈಗ ಜನ ವೋಟ್ ಮಾಡ್ಬೇಕಂದ್ರೆ ಹೆಂಗಿದೆ ಅದೆಲ್ಲ ಪ್ರಾಸೆಸ್ ಒಂಚೂರು ಅದ್ರ ಬಗ್ಗೆ. ಇವತ್ತು ಎಷ್ಟೋ ಜನ ಇವಾಗ 6,000 ಜನ ಏನ್ ಮತದಾರರು ಏನು ಎಲಿಜಿಬಿಲಿಟಿ ವೋಟರ್ಸ್ ಇದಾರೋ ಅದರಲ್ಲಿ 1,000-2,000 ಜನ ಬಿಟ್ರೆ ಇನ್ 4,000 ಜನಕ್ಕೆ ವೋಟಿಂಗ್ ಪ್ಯಾಟರ್ನ್ ಅನ್ನೋದೇ ಗೊತ್ತಿಲ್ಲ. ಇವತ್ತು ವೋಟಿಂಗ್ ಪ್ಯಾಟರ್ನ್ ಏನಂದ್ರೆ ಫಸ್ಟ್ ಸಿಂಪಲ್ ಆಗಿ ಹೇಳೋದಾದ್ರೆ ಈ ಚುನಾವಣೆ 13 ಡೈರೆಕ್ಟರ್ಸ್ಗೆ ನಿರ್ದೇಶಕರ ಚುನಾವಣೆ. ಇದು ಈ ಕೌನ್ಸಿಲರ್ ಅಲ್ಲ, ಒಂದು ಅದಲ್ಲ ಇದಲ್ಲ, ಇದು ಡೈರೆಕ್ಟರ್ಸ್, ಬ್ಯಾಂಕ್ ಡೈರೆಕ್ಟರ್ಸ್ಗೆ ಚುನಾವಣೆ. ಅದರಲ್ಲಿ ಆಮೇಲೆ ಆಯ್ಕೆ ಆಗ್ತಾರೆ ಅಧ್ಯಕ್ಷರು ಉಪಾಧ್ಯಕ್ಷರೆಲ್ಲ. ಈ 13 ಜನ ನಿರ್ದೇಶಕರಿಗೆ ಆಡಳಿತ ಮಂಡಳಿ ಅಂದ್ರೆ ಇದು ಆಡಳಿತ ಮಂಡಳಿ ಚುನಾವಣೆ. 13 ಜನ ನಿರ್ದೇಶಕರು. ಇದರಲ್ಲಿ 7 ಸ್ಥಾನ ಸಾಮಾನ್ಯ ಅಂದ್ರೆ ಯಾರು ಬೇಕು ನಿಂತ್ಕೊಂಬೋದು ಜನರಲ್ ಕ್ಯಾಟಗರಿಯಲ್ಲಿ. ಇನ್ನ 2 ಸ್ಥಾನ ಮಹಿಳಾ ಮೀಸಲು.
ಸಾಮಾನ್ಯ ಅಂದ್ರೆ ಮಹಿಳು ಮೀಸಲು, ಯಾರು ಬೇಕೋ ಮಹಿಳೆಯರು ನಿಂತ್ಕೊಂಡ್ಬಿಡು. ಇನ್ನ 2 ಸ್ಥಾನ ಹಿಂದುಳಿದ ವರ್ಗ ಎ ಕ್ಯಾಟಗರಿಯಲ್ಲಿ, ಹಿಂದುಳಿದ ವರ್ಗ ಬಿ ಕ್ಯಾಟಗರಿಯಲ್ಲಿ. ಇನ್ನ 2 ಸ್ಥಾನ ಒಂದು ಇದು ಪರಿಷ್ಠ ಜಾತಿ SC, ಪರಿಷ್ಠ ಪಂಗಡ ST, ಇಷ್ಟು ಸ್ಥಾನಕ್ಕೆ ನಡೆಯುವಂಥದ್ದು. ಇದರಲ್ಲಿ ಯಾವ ತರ ಇದೆ ನೋಡಿ ಚುನಾವಣೆ, ಎಲ್ಲ ಒಳಗೊಂಡಂಗೆ ಎಲ್ಲಾರು ಇರೋ ತರ ಎಲ್ಲ ಪ್ರತಿಯೊಬ್ರು ಇರಬೇಕು. ಇವಾಗ ಒಂದು ಕೌನ್ಸಿಲರ್ ಎಲೆಕ್ಷನ್ ಅಂದ್ರೆ ಇಲ್ಲಿ ಫಿಕ್ಸ್ ಆಗ್ಬಿಡ್ತಿತ್ತು 2A 2B. ಇದ್ರಲ್ಲಿ ಹಂಗಲ್ಲ, ಚುನಾವಣೆನೇ ಎಲ್ಲಾರು ಒಳಗೊಂಡಂತ ಚುನಾವಣೆ ಆಗಂತದ್ದು. ಇವಾಗ ನಾನು ಸಿಂಪಲ್ ಆಗಿ ಹೇಳೋದಾದ್ರೆ, ಇವತ್ತು ಟೋಟಲ್ ಕಣದಲ್ಲಿ 27 ಅಭ್ಯರ್ಥಿ ಇದ್ದೀರಿ, ಒಂದು ಅಭ್ಯರ್ಥಿ ಜಾಸ್ತಿ ಇದ್ದಾರೆ. 13 ಇನ್ನೊಬ್ಬ ಇಂಡಿಪೆಂಡೆಂಟ್, 27 ಅಭ್ಯರ್ಥಿ ಇದ್ದಾರೆ. ಆ 27 ಒಂದು ಅಭ್ಯರ್ಥಿ ಜನರಲ್ ಅಲ್ಲೇ ನಿಂತಾರೆ. ಇವಾಗ ಇನ್ನ ಸಿಂಪಲ್ ಆಗಿ ಹೇಳೋದಾದ್ರೆ, ವೈಟ್ ಕಲರ್ ಪೇಪರ್ ಬರುತ್ತೆ, ಟೋಟಲ್ 6 ಬ್ಯಾಲೆಟ್ ಪೇಪರ್ ಬರುತ್ತೆ. 6 ಬ್ಯಾಲೆಟ್ ಪೇಪರ್ ಅಲ್ಲಿ ಫಸ್ಟ್ ಬರೋದು ಜನರಲ್ ಅಲ್ಲಿ 15 ಜನ ಸ್ಪರ್ಧೆ ಮಾಡಿದ್ದಾರೆ. 15 ಜನ, ಅದ್ರಲ್ಲಿ ಖಾಲಿ ನೀವು ಮತ ಕೊಡ್ಬೇಕಾಗಿರೋದು 7. ಅದ್ರ ಮೇಲೆ ಜಾಸ್ತಿ ಹೋದ್ರು ಇನ್ವ್ಯಾಲಿಡ್ ಆಗುತ್ತೆ, ಕಡಿಮೆ ಹೋದ್ರೆ ತೊಂದರೆ ಇಲ್ಲ. ನೀವು 15 ಜನದಲ್ಲಿ ನೀವು 3 ಜನ ಬೇಕಾದ್ರೂ ಆಗ್ಬೋದು, 4 ಜನ ಬೇಕಾದ್ರೂ ಆಗ್ಬೋದು, 7 ಜನಕ್ಕೆ ಆಗ್ಬೋದು. 7 ಜನ ದಾಟದ 8 ಓಟ್ ಬಿದ್ರೆ ಇನ್ವ್ಯಾಲಿಡ್ ಆಗುತ್ತೆ. ದಯವಿಟ್ಟು ಮತದಾರರ ಗಮನ ಇಟ್ಟು ಕೇಳ್ಕೊಳ್ಳಿ. ಫಸ್ಟ್ ಪೇಪರ್ ಬಂದು ಜನರಲ್ ಕ್ಯಾಟಗರಿದು ಸಾಮಾನ್ಯ ಕ್ಷೇತ್ರ, ಅದರಲ್ಲಿ 15 ಜನ ಸ್ಪರ್ಧೆ ಮಾಡಿದ್ದಾರೆ, ಅದಕ್ಕೆ 7 ಜನಕ್ಕೆ ಮಾತ್ರ ಮತದಾನ ಮಾಡಬೇಕು. ನೆಕ್ಸ್ಟ್ ಬರೋಂಥದ್ದು ಮಹಿಳಾ ಮೀಸಲು. ಮಹಿಳಾ ಮೀಸಲಲ್ಲಿ 4 ಜನ ನಿಂತಿದ್ದಾರೆ, ಅದು ಇಬ್ಬರಿಗೆ ಮಾತ್ರ ಮತ ಹಾಕ್ಬೇಕು, ಇಬ್ಬರಿಗೆ ಮಾತ್ರ ವೋಟ್ ಮಾಡ್ಬೇಕು. ಅದು ನೀವು ಯಾರು ವೋಟ್ ಹಾಕ್ತೀರಾ ಸೀರಿಯಲ್ ನಂಬರ್ ಚಿನ್ನ ಗ್ಯಾಪ್ನ ಇಟ್ಕೊಂಡೋಗಿ, ಅದು ಇಬ್ಬರಿಗೆ ಮಾತ್ರ. ಜನರಲ್ ಅಲ್ಲಿ 7 ಹಾಕ್ಬೇಕು, ಮಹಿಳಾ ಅಲ್ಲಿ 2 ಹಾಕ್ಬೇಕು. ಇನ್ನು ಮಿಕ್ಕಿದ 4 ಬ್ಯಾಲೆಟ್ ಪೇಪರ್ ಇರುತ್ತೆ. ಇವಾಗ ಮಹಿಳಾ ಬಂದು ಅಷ್ಟೇ ಪಿಂಕ್ ಕಲರ್ ಅಲ್ಲಿ ಬರುತ್ತೆ, ಜನರಲ್ ಬಂದು ವೈಟ್ ಅಲ್ಲಿ ಬರುತ್ತೆ. ಇನ್ನು 4 ಏನ್ ಸ್ಥಾನ ಇದೆಯಲ್ಲ, OBC A, OBC B, SC, ST, ಇದೆಲ್ಲಾನು ಒಂದೊಂದು ಕಲರ್ ಅಲ್ಲಿ ಬರುತ್ತೆ. ಇವಾಗ ಹಿಂದುಳಿದವರ್ಗ A ನಂದು ಬ್ಲೂ ಕಲರ್ ಅಲ್ಲಿ ಬರುತ್ತೆ, ಹಿಂದುಳಿದವರ್ಗ B ಅಲ್ಲಿ ಲೆಡ್ಜರ್ ಗ್ರೀನ್ ಅಲ್ಲಿ ಬರುತ್ತೆ. ಆಮೇಲೆ SC ಬಂದು ಯೆಲ್ಲೋ ಕಲರ್ ಅಲ್ಲಿ ಬರುತ್ತೆ, ST ಬಂದು ಗ್ರೀನ್ ಕಲರ್ ಅಲ್ಲಿ ಬರುತ್ತೆ. ನಿಮ್ ಪೇಪರ್ ಉಲ್ಟಾ ಪಲ್ಟಾ ಅವ್ರು ಇಟ್ಟಿದ್ರು ನೀವು ಎತ್ಕೊಂಡು ನೋಡಿದ ತಕ್ಷಣ ಗ್ರೀನ್ ಕಲರ್ ಪೇಪರ್ ಇತ್ತಂದ್ರೆ ST, ಯೆಲ್ಲೋ ಕಲರ್ ಪೇಪರ್ ಅಲ್ಲಿ ಇತ್ತಂದ್ರೆ SC, ಬ್ಲೂ ಕಲರ್ ಅಲ್ಲಿ ಬಂತಂದ್ರೆ ಹಿಂದುಳಿದವರ್ಗ A, ಲಗ್ಜರ್ ಗ್ರೀನ್ ಬಂತಂದ್ರೆ ಹಿಂದುಳಿದವರ್ಗ B. ಇಷ್ಟು ಪೇಪರ್ ಅಲ್ಲಿ 2 ಅಭ್ಯರ್ಥಿಗಳು ಇರ್ತಾರೆ. ನಾವು ಹಾಕ್ಬೇಕಾಗಿರೋದು ಒಂದೇ. ಇಲ್ಲ ಬರ್ದೇನಲ್ಲ, ಒಂದು ಸೀಲ್ ಕೊಟ್ಟಿರ್ತಾರೆ, ಅದನ್ನ ನಾವು ಹಾಕ್ಬೇಕು, ಪ್ರೆಸ್ ಮಾಡ್ಬೇಕು. ಅದು ಬಗ್ಗೆ ನನಗೆ ತಿಳುವಳಿಕೆ ಇಲ್ಲ. ಮುಂದಿನ ದಿನದಲ್ಲಿ ನಾವು ಕುತ್ಕೊಂಡು ಬಟನ್ ಒತ್ಬೋದು. ಇದು ಇಂಕ್ ಪ್ಯಾಡ್ ಇರುತ್ತೆ, ಅದನ್ನ ಜಸ್ಟ್ ಅದನ್ನ ಬಾಕ್ಸ್ ಇರುತ್ತೆ, ಚಿಹ್ನೆ ಇರುತ್ತೆ, ಹೆಸರು ಇರುತ್ತೆ, ಸೀರಿಯಲ್ ನಂಬರ್ ಇರುತ್ತೆ, ಪ್ರೆಸ್ ಮಾಡೋದು. ಮತ್ತೊಮ್ಮೆ ಹೇಳ್ತೀನಿ, ಜನರಲ್ ಅಲ್ಲಿ 7 ಹಾಕ್ಬೇಕು, ಅದು ವೈಟ್ ಪೇಪರ್. ಮಹಿಳಾ ಬಂದು ಪಿಂಕ್ ಪೇಪರ್, ಅದಕ್ಕೆ 2 ಓಟ್ ಹಾಕ್ಬೇಕು. ಇನ್ನ 4 ಸ್ಥಾನಗಳು ಎಲ್ಲ ಕಲರ್ ಇರುತ್ತೆ. ಹಿಂದುಳಿದವರ್ಗ A ಬಂದು ಬ್ಲೂ ಕಲರ್ ಇರುತ್ತೆ, ಹಿಂದುಳಿದವರ್ಗ B ಬಂದು ಲೆಡ್ಜರ್ ಗ್ರೀನ್ ಇರುತ್ತೆ, ಪರಿಶಿಷ್ಟ ಜಾತಿ ಬಂದು ಯೆಲ್ಲೋ ಕಲರ್ ಪೇಪರ್ ಅಲ್ಲಿ ಇರುತ್ತೆ, ಪರಿಷ್ಕೃತ ಪಂಗಡ ಬಂದು ಗ್ರೀನ್ ಪೇಪರ್ ಇರುತ್ತೆ. ದಯವಿಟ್ಟು ಈ 4 ಒಂದೊಂದೇ ಹಾಕ್ಬೇಕು ಓಟು. ಇಬ್ಬರಿದ್ದಾರೆ, ಇಬ್ರು ನಂಬೇಕು ಅಂತ ಹಾಕಂಗಿಲ್ಲ, ಒಬ್ಬರಿಗೆ ಹಾಕ್ಬೇಕು. ಅದು ಯಾವತ್ತು ಒಂದು ಎಕ್ಸ್ಟ್ರಾ ಹಾಕಿದ್ರು ಒಂದು ವೋಟ್ ಕ್ಯಾನ್ಸಲ್ ಆಯ್ತು. ಇವಾಗ 7 ಜನ ಹಾಕಿದ್ರೆ ಓಕೆ, ಇನ್ನು 3 ಹಾಕ್ಬೋದ್ರಿಂದ 7 ಗಂಟೆ ಎಷ್ಟನ್ನ ಹಾಕ್ಬೋದು, ನಿಮ್ ಇಷ್ಟ. ಒಂದನ ಹಾಕ್ಬೋದು, ನಿಮ್ಗೆ ಯಾರು ಇಷ್ಟ ಇಲ್ಲ, ಒಂದ್ ಹಾಕ್ತಿರ ತೊಂದ್ರೆ ಇಲ್ಲ. ಆದ್ರೆ 7 ದಾಟಿ 8ಕ್ಕೆ ಹೋಯ್ತಂದ್ರೆ ಇನ್ವ್ಯಾಲಿಡ್ ಆಗುತ್ತೆ. ಇವಾಗ ಮಹಿಳಲ್ಲಿ ನನಗೆ 3 ಜನ ಪರಿಚಯ ಇದಾರೆ ಅಂತ 3 ಜನಕ್ಕೆ ಹಾಕಕ್ಕಾಗಲ್ಲ, ಇಬ್ಬರಿಗೆ ಹಾಕ್ಬೇಕು. 2 ಸ್ಥಾನಕ್ಕೆ. ಮಹಿಳಾ 15 ಜನರಲ್ 15 ಜನ ನಿಂತಿದ್ರು ಅದು 7 ಸ್ಥಾನಕ್ಕೆ. ಆಮೇಲೆ ಇನ್ನು ಹಿಂದುಳಿದವರ್ಗ 2 ಜನ ನಿಂತಿರ್ತಾರೆ, ಅದು 1 ಸ್ಥಾನಕ್ಕೆ. ಹಿಂದುಳಿದ B ಅಲ್ಲೂ 1 ಸ್ಥಾನಕ್ಕೆ. ಪರಿಷ್ಠಿತ ಪಂಗಡ 1 ಸ್ಥಾನ, ಪರಿಷ್ಠಿತ ಜಾತಿಗೂ 1 ಸ್ಥಾನ. ಎಲ್ಲ ಕಲರ್ ಪೇಪರ್ ಇರುತ್ತೆ. ಮನೆಗೆ ಬಂದು ಎಲ್ಲಾರು ಹೇಳ್ಕೊಡ್ತಾರೆ. ದಯವಿಟ್ಟು ಈ ವಿಡಿಯೋ ನೋಡೋ ಮೂಲಕ, ನಮ್ಮ ಇಂಟರ್ವ್ಯೂ ನೋಡೋ ಮೂಲಕ ಇದನ್ನೊಂದು ಜನಕ್ಕೆ ಅರಿವಾಗ್ಲಿ ಅಂತ ನಾನು ಮೂಡಿಸ್ತಾ, ನಾನು ಜನರಲ್ಲಿ ನಾನು ಕೇಳ್ಕೊಳೋದು,
ನನ್ನ ಹೆಸರು ಸಂದೀಪ್ ಹೆಚ್ಕೆ ಅಂತ. ನಾನು ಹಿಂದುಳಿದ ವರ್ಗ ಎ ಅಲ್ಲಿ ನಿಂತಿದ್ದೀನಿ. ನನ್ನ ಶೀಟ್ ಬ್ಲೂ ಕಲರ್, ಬ್ಯಾಲೆಟ್ ಪೇಪರ್ ಬ್ಲೂ ಕಲರ್, ನನ್ನ ಕ್ರಮ ಸಂಖ್ಯೆ 2, ನನ್ನ ಗುರುತು ಚಿಹ್ನೆ ಮೀನು. ದಯವಿಟ್ಟು ಶರತ್ ಬಚ್ಚೇಗೌಡರ ಬೆಂಬಲತೆ ಅಭ್ಯರ್ಥಿಗಳು ಏನು 13 ಜನ ಇದ್ದೀರಿ, ಎಲ್ಲರಿಗೂ ಆಶೀರ್ವಾದ ಮಾಡಬೇಕು. ಎಲ್ಲಾರ್ಗೂ ಮತದಾನ ಮಾಡಿ 13 ಜನಕ್ಕೂ ನೀವು ಮತ ಕೊಟ್ಟು ಜಯಶಾಲಿಯಾಗಿ ನಮ್ಮ ಮಾಡ್ಬೇಕಂತ ಕೇಳ್ಕೊಂತ, ಏನ್ ನಮ್ಮ ಬ್ಯಾಂಕ್ ಅಭಿವೃದ್ಧಿ ಮುಂದಿನ ದಿನದಲ್ಲಿ ಅಭಿವೃದ್ಧಿ ಮಾಡುವಂತ ಕೆಲಸ ನಾವು ಮಾಡ್ತೀರಿ. ನೀವು ಮತವನ್ನು ಕೊಟ್ಟು ನಮ್ಮ ಆಶೀರ್ವಾದ ಮಾಡಿ, ನೀವು ಏನ್ ಆಶೀರ್ವಾದ ಮಾಡಿ ನಮ್ಮ ಸಿಂಡಿಕೇಟ್ ತರ್ತೀರೋ ಅಭಿವೃದ್ಧಿ ಕೆಲ್ಸಕ್ಕೆ ನಾವು ನಿಮ್ ಜೊತೆಲಿ ಇರ್ತೀರಿ. ಈ ಮಾತುಗಳನ್ನ ಹೇಳ್ತಾ ನಮ್ಮ ಹೊಸಕೋಟೆಯ ಏನು ರಮ್ಯಾ ಗೌಡ ಅವರು ಇವತ್ತು ನಮ್ಮ ಇಂಟರ್ವ್ಯೂ ತಗೊಂಡು ಅವ್ರಿಗೂ ಧನ್ಯವಾದ ಹೇಳ್ತಾ, ಹೊಸಕೋಟೆ ಜನತೆ ಏನ್ ಇದಾರಲ್ಲ ಎಲ್ಲ ಹೊಸಕೋಟೆ ಜನತೆಗೂ ನಾನು ಧನ್ಯವಾದ ಹೇಳ್ತಾ, ದಯವಿಟ್ಟು ನಮ್ನ ಆಶೀರ್ವಾದ ಮಾಡಿ. ನಮಸ್ಕಾರ, ಧನ್ಯವಾದಗಳು. ಅಣ್ಣ, ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಮುಂದೆ ಬರ್ತಿದ್ದೀರಾ. ನಿಮ್ಮ ಒಂದು ಯೂತ್ ಮೈಂಡ್ ಸೆಟ್ ಏನಿದೆ, ಈಗಿನ ಯೂತ್ಸ್ ನ ಚೇಂಜ್ ಮಾಡ್ಬೇಕು, ಹಾಗೆ ಒಂದು ಅಪ್ಡೇಟ್ಸ್ ನ ಒಂದು ಏನಿದೆ ಇವಾಗಿನ ಜನರೇಷನ್ ಅಪ್ಡೇಟ್ಸ್ ನ ನಾವು ಬ್ಯಾಂಕ್ ಅಲ್ಲಿ ಕೂಡ ತರಬೇಕು ಅನ್ನೋ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಮುಂದೆ ಬಂದಿದ್ದೀರಾ. ನಿಮಗೂ ಹಾಗೂ ನಿಮ್ ಜೊತೆ ಇರುವಂತ ಎಲ್ಲಾ ಅಭ್ಯರ್ಥಿಗಳು ಒಳ್ಳೇದಾಗಿ. ನಮ್ಮ ಹೊಸಕೋಟೆ ಜನ ಯಾವತ್ತೂ ಒಳ್ಳೇದಕ್ಕೆ ಸಪೋರ್ಟ್ ಮಾಡ್ತಾರೆ, ಅದಂತೂ ನಿಜ. ಏನೋ ಒಂದು ಬದಲಾವಣೆ ಆಗುತ್ತೆ ಅಂದ್ರೆ 100% ಸಪೋರ್ಟ್ ಮಾಡೇ ಮಾಡ್ತಾರೆ. ಈ ಬಾರಿ ನೀವೇ ಗೆಲ್ಬೇಕು ಅನ್ನೋದು ನಮ್ಮ ಒಂದು ಆಸೆ ಕೂಡ, ಎಲ್ಲರ ಆಸೆ ಕೂಡ ಅದಾಗುತ್ತೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.